ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ ನಮ್ಮ ಮೂಡುಬಿದ್ರೆ. ನಮ್ಮ ಮೂಡುಬಿದ್ರೆ ಅಂತ ಹೇಳಿದರೆ ನಮ್ಮ ಮೂಡುಬಿದ್ರೆ ಎಲ್ಲಿಂದ ಶುರು ಆಯಿತು, ನಮ್ಮ ಮೂಡುಬಿದ್ರೆ ಮುಂಚಿನ ಕಾಲದಿಂದ ಯಾರೆಲ್ಲ ನಮ್ಮಲ್ಲಿ ಇದ್ದರು, ನಮ್ಮ ಮೂಡುಬಿದ್ರೆಯಲ್ಲಿ ಏನೆಲ್ಲ ವೈಶಿಷ್ಟ್ಯತೆಗಳನ್ನು ಆಗಿದೆ, ಆ ಹಿಸ್ಟ್ರಿಯನ್ನು ನಾವು ಹುಡುಕಿಕೊಂಡು ಹೋಗುವಾಗ ನಮಗೆ ಸಿಕ್ಕಿದ್ದು ನಮ್ಮ ಮೂಡುಬಿದ್ರೆಯ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ರಿಯವರು. ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮೂಡುಬಿದ್ರೆ ಚಾನಲ್ ಮಾಡುವಂಥದ್ದು ಇದು ಬಹುಶಃ ಮೊದಲೇ ಬೇರೆ ನೆಲೆಗಳಲ್ಲಿ ಆಗಬೇಕಿತ್ತು. ಯಾಕಂದರೆ ಮೂಡುಬಿದ್ರೆ ಬಗ್ಗೆ, ಮೂಡುಬಿದ್ರೆ ಇತಿಹಾಸದ ಬಗ್ಗೆ, ಇತಿಹಾಸವನ್ನು ಅರಿಯದೆ ವರ್ತಮಾನವನ್ನು ಅರಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಒಂದು ಮಾತು ಉಂಟು. ಆದ್ದರಿಂದ ಇತಿಹಾಸವನ್ನು ಅರಿಯುವ ಮೂಲಕ ನಾವು ನಡೆದು ಬಂದ ದಾರಿ ಇರಬಹುದು, ಅಥವಾ ಮೂಡುಬಿದ್ರೆ ಒಂದು ಬೇರೆ ಬೇರೆ ಹಂತಗಳಲ್ಲಿ ಅದು ಪಡೆದುಕೊಂಡು ಬಂದಂಥ ರೂಪ ಇರಬಹುದು. ಇದರ ಬಗ್ಗೆ ಇಂಥ ಒಂದು ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಅದಕ್ಕೆ ಆರಂಭದಲ್ಲಿಯೇ ನಮ್ಮ ಮೂಡುಬಿದ್ರೆ ಚಾನಲ್ಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಆಕಾಶದಿಂದ ನಮಗೆ ಒಂದು ಊರಿನ ಮೇಲೆ ಹೋದಾಗ ಏನು ದೃಶ್ಯ ಕಾಣಬಹುದು, ಬಹುಶಃ ಈಗ ನಾವು ಅದನ್ನು ಬೇರೆ ರೀತಿಯಲ್ಲಿ ಹೇಳಬಹುದೇನೋ ಗೊತ್ತಿಲ್ಲ ನನಗೆ. ಡ್ರೋನ್ನಲ್ಲಿ ನೋಡಿದೆ. ಅದು ಸಮಗ್ರವಾದಂಥ ಇತಿಹಾಸವನ್ನು ಇಲ್ಲಿ ಹೇಳಲಿಕ್ಕೆ ಒಂದು ಪರಿಚಯಾತ್ಮಕವಾದ ರೀತಿಯಲ್ಲಿ ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಅಂತ ಹೇಳುವ ನನ್ನ ಮಿತಿಯನ್ನು ಕೂಡ ಹೇಳ್ತಾ, ಮೂಡುಬಿದ್ರೆ ಅಂತ ಹೇಳುವ ಒಂದು ಹೆಸರು ಹೇಗೆ ಬಂತು ಅಂತ ಹೇಳುವ ಒಂದು ವಿಚಾರ ನೀವು ಹೇಳುದು ಅಂತ. ಆರಂಭದಿತ್ತ ಅಥವಾ ನಿಜವಾದ ಈ ಊರಿನ ಹೆಸರು ಅಂತ ಹೇಳಿದ್ರೆ ಬಿದಿರೆ. ಇದು ಮೂಡು ದಿಕ್ಕಿನಲ್ಲಿ, ಸಮುದ್ರಕ್ಕಿಂತ ಮೂಡು ದಿಕ್ಕಿನಲ್ಲಿ ಇರುವ ಕಾರಣ ಇದನ್ನು ಮೂಡುಬಿದ್ರೆ ಅಂತ ಹೇಳುವ ಹೆಸರಿಂದ ಗುರುತಿಸಿದರು. ಅನೇಕ ನಮ್ಮ ತುಳುನಾಡಿನ ಎಲ್ಲ ಹೆಸರುಗಳು ಕೂಡ ಊರಿಂದ ನೀವು ನೋಡಿದರೆ ಅದು ಪ್ರಕೃತಿಗೆ ಸಂಬಂಧಪಟ್ಟ ಹೆಸರುಗಳು. ಸಸ್ಯದ ಹಿನ್ನೆಲೆಯಲ್ಲಿ, ಪ್ರಾಣಿಗಳ ಹಿನ್ನೆಲೆಯಲ್ಲಿ, ಕಲ್ಲು, ಗುಡ್ಡ, ನದಿ, ಇದರ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತ ಹೆಸರು. ಸೊ ಮೂಡು ದಿಕ್ಕಿನಲ್ಲಿ ಇರುವಂತ ಬಿದಿರುಗಳನ್ನು ನಾವು ಮೂಡುಬಿದ್ರೆ ಗಿಫ್ಟ್ ಹ್ಯಾಂಪರ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ ಸರ್. ಪ್ರಭಾ ಸಿಲ್ಕ್ಸ್ನವರು ಕೊಟ್ಟಿದ್ದಾರೆ. ಸಿಲ್ಕ್ನವರು ನಮ್ಮ ಬಹಳ ಆತ್ಮೀಯರು ಹೌದು. ಎಕ್ಸೆಲ್ ಬಿಸ್ ಅಂತ ಇದ್ದಾರೆ. ಸೊ ಅವರು ಕೂಡ ನಿಮಗೊಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಸರ್.